ಶಾಲೆಗೆ ಕೊಠಡಿ ಕೊಡಿ ಅಂತ ಕೇಳಿದ್ದೆ ಮಹಾಪರಾಧವಾಯ್ತಾ ಅನ್ನುವಂತ ಅನುಮಾನ ಮೂಡಿದೆ. ಮಕ್ಕಳ ಹಿತದೃಷ್ಟಿಯಲ್ಲಿ ಮನವಿ ಮಾಡಿದ್ದ ಶಿಕ್ಷಕರನ್ನೇ ಎತ್ತಂಗಡಿ ಮಾಡಿದ್ದಾರೆ. ಸರ್, ಇದು PMC ಶಾಲೆ ಅನ್ನೋದು ನನ್ನ ಶಾಲೆ ಸರ್. ಇದು ನಮ್ಮ ಮಕ್ಕಳು. ನ್ಯೂಸ್ 18ನಲ್ಲಿ ಈ ಪ್ರಚಾರ ಬಂದಿದ್ದಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ನನ್ನ ಮೇಲೆ ಟಾರ್ಗೆಟ್ ಮಾಡಿ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಶಾಲೆಗೆ ಸೂಕ್ತ ಕೊಠಡಿ ವ್ಯವಸ್ಥೆ ಮಾಡಿ ಎಂದಿದ್ದೇ ತಪ್ಪ? ಕೊಠಡಿ ಕೇಳಿದ್ದ ಮುಖ್ಯ ಶಿಕ್ಷಕನಿಗೆ ಸಸ್ಪೆಂಡ್ ಭಾಗ್ಯ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ನೋಡಿ. ಇಲ್ಲಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಂಗಿಲ್ಲ, ಕಷ್ಟಗಳ ಬಗ್ಗೆ ದೂರು ದುಮ್ಮಾನು ಸಲ್ಲಿಸುವಂತಿಲ್ಲ. ಅದು ಸಣ್ಣ ಪುಟ್ಟ ಸಿಬ್ಬಂದಿಯೇ ಆಗಲಿ, ಅಧಿಕಾರಿಗಳೇ ಆಗಿರಲಿ. ಸಮಸ್ಯೆ ಸರಿಪಡಿಸಿ ಎಂದ್ರೆ ಸಮಸ್ಯೆ ಹೇಳಿದವರ ಬುಡಕ್ಕೆ ಕೈ ಹಾಕ್ತಾರೆ. ಸಮಸ್ಯೆಯನ್ನ ಕೆದಕಿದವರನ್ನೇ ಮೂಲೆ ಗುಂಪು ಮಾಡೋ ಕೆಲಸ ಮಾಡ್ತಾರೆ. ಈ ಪ್ರಾಮಾಣಿಕ ಹೆಡ್ ಮಾಸ್ಟರ್ ವಿಷಯದಲ್ಲೂ ಇದೇ ಆಗಿದ್ದು. ಉತ್ತಮ ಶಿಕ್ಷಕ ಅಂತ ಪಟ್ಟ ಕೊಟ್ಟಿದ್ದ ಇಲಾಖೆಯೇ ಈಗ ಸಸ್ಪೆಂಡ್ ಭಾಗ್ಯ ಕರುಣಿಸಿದೆ. ಸರ್ಕಾರಿ ಶಾಲಾ ಕೊಠಡಿಯನ್ನ ಸರಿಪಡಿಸಿ ಅಂತ ಕೇಳಿದ್ದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಇವರ ಹೆಸರು ಎಂ ಶಂಕರ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು. ಇವರು ಸಂಬಳಕ್ಕಾಗಿ ಕೆಲಸ ಮಾಡೋರಲ್ಲ, ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮನ್ನೇ ಮುಡಿಪಾಗಿಟ್ಟಿಕೊಂಡವರು. ವಿದ್ಯಾರ್ಥಿಗಳ ಜೊತೆಗೆ ಶಾಲೆಯ ಶ್ರೇಯೋಭಿವೃದ್ಧಿಗೂ ಸದಾಕಾಲ ಹಾತೊರೆದವರು. ಹೀಗಾಗಿಯೇ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಇವರನ್ನ ಹುಡುಕಿಕೊಂಡು ಬಂದಿತ್ತು. ಇಂತಹ ಶಿಕ್ಷಕರಿಗೆ ಈಗ ಸರ್ಕಾರ ಸಸ್ಪೆಂಡ್ ಭಾಗ್ಯ ಕರುಣಿಸಿದೆ. ಜೂನ್ 17ನೇ ತಾರೀಖು ನಿಮ್ಮ ನ್ಯೂಸ್ 18 ಕನ್ನಡ ಗುಡಿಬಂಡೆ ಸರ್ಕಾರಿ ಶಾಲೆಯ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಶಾಲೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸ ಮಾಡಿತ್ತು. ಈ ವೇಳೆ ಮಾತನಾಡಿದ್ದ ಮುಖ್ಯ ಶಿಕ್ಷಕರು ನಮ್ಮ ಮಕ್ಕಳಿಗೆ ಕೊಠಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡಿದ್ರು. ಇದು ಅಧಿಕಾರಿಗಳ ಕಣ್ಣಿಗೆ ಬೀಳ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ. ಸಮಸ್ಯೆಗೆ ಮುಕ್ತಿ ಕಾಣಿಸೋದು ಬಿಟ್ಟು ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕೇಳ್ಕೊಂಡ ಮುಖ್ಯ ಶಿಕ್ಷಕರನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಸುಮಾರು 16 ಕೊಠಡಿಗಳಿತ್ತು. 16 ಕೊಠಡಿಗಳು ಕೂಡ ದುರಸ್ತಿಯಲ್ಲಿವೆ. ಇದನ್ನು ನಾನು ನ್ಯೂಸ್ 18ನಲ್ಲಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ. ಅದು ಆಧಾರವಾಗಿ ಇಟ್ಕೊಂಡು ಈಗ ನನಗೆ ಸಸ್ಪೆನ್ಷನ್ ಮಾಡಿದ್ದಾರೆ. ಬಹಳ ನೋವಾಗ್ತಾ ಇದೆ. ನ್ಯೂಸ್ 18 ಮುಂದೆ ಮುಖ್ಯ ಶಿಕ್ಷಕರು ಹೇಳಿದ್ದನ್ನ ಹಿರಿಯ ಅಧಿಕಾರಿಗಳಿಗೆ ಸಹಿಸೋದಕ್ಕಾಗಿಲ್ಲ. ಇದನ್ನೇ ಮುಂದಿಟ್ಕೊಂಡು BEO ಕೃಷ್ಣಕುಮಾರಿ ಚಿಕ್ಕಬಳ್ಳಾಪುರ DDPI ರಮೇಶ್ಗೆ ದೂರು ಕೊಟ್ಟಿದ್ರು. ಇದಾದ ನಂತರವೇ ಶುರುವಾಗಿದ್ದು ಸಸ್ಪೆಂಡ್ ಆಟ. ಕರ್ತವ್ಯ ಲೋಪ ಹೆಸರಿನ ಕುಂಟು ನೆಪವೊಡ್ಡಿ ಶಂಕರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾವಾಗ ಈ ವಿಷಯ ಗೊತ್ತಾಯಿತೋ ಮಕ್ಕಳು, ಪೋಷಕರು, ಸಂಘ ಸಂಸ್ಥೆಗಳು ಮುಖ್ಯ ಶಿಕ್ಷಕರ ಬೆನ್ನಿಗೆ ನಿಂತು ಪ್ರತಿಭಟನೆ ನಡೆಸಿವೆ. ಮಕ್ಕಳ ಹಿತದೃಷ್ಟಿಯಿಂದ ಅದನ್ನು ಸರಿಪಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ನ್ಯೂಸ್ ಮಾಡಿದ್ದೀವಿ. ಶಂಕರ್ ಸರ್ ಬಂದು ಆ ಶಾಲೆನ ಏನು ಅದು ಬಂದರದೊಡ್ಡಿ ಇದ್ದಂಗೆ ಇತ್ತು ಸರ್ ಶಾಲೆ ಅದು. ಸೊ ಅವ್ರು ಬಂದ ಮೇಲೆ ಅದು PM ಶ್ರೀ ಆಗಿ ಒಳ್ಳೆ ಡೆವಲಪ್ಮೆಂಟ್ ಆಯಿತು. ತಾಲೂಕು ಮಟ್ಟದಲ್ಲಿ ಹೆಸರು ಗಳಿಸ್ತಾರೆ ಶಾಲೆ ಅದು. ಸೊ ಅಂಥವ್ರನ್ನ ನೀವು ಅಲ್ಲಿಂದ ಸಸ್ಪೆಂಡ್ ಮಾಡಿದ್ರೆ ನಾವು ನಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಾಲೆ ಕಳಿಸಲ್ಲ. ಗುಡಿಬಂಡೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಹಕ್ಕೇ ಇಲ್ವಾ? BEO ಹಾಗೂ DDPI ನಡೆ ನೋಡ್ತಿದ್ರೆ ಏನ್ ಹೇಳಬೇಕೋ ಗೊತ್ತಾಗ್ತಿಲ್ಲ. ಇವರ ಸರ್ವಾಧಿಕಾರಿ ಧೋರಣೆಗೆ ಇಡೀ ಜಿಲ್ಲೆಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಸಮಸ್ಯೆ ಸರಿಪಡಿಸಿ ಅಂತ ಹೇಳ್ಕೊಂಡಿದ್ದೇ ತಪ್ಪು ಅನ್ನೋದಾದ್ರೆ ಸಮಸ್ಯೆಗೆ ಮುಕ್ತಿ ಸಿಗೋದು ಯಾವಾಗ? ಬಡವರ ಮಕ್ಕಳಿಗೆ ಸುಸಜ್ಜಿತ ಕಟ್ಟಡದ ಭಾಗ್ಯ ಒಲಿಯೋದು ಯಾವಾಗ? ಇದನ್ನೇ ಈಗ ಜನ ಪ್ರಶ್ನೆ ಮಾಡ್ತಿರೋದು. ಸರ್ಕಾರ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅಂತಾರೆ. ಇಲ್ಲಿ ನೋಡಿದ್ರೆ ಸಮಸ್ಯೆ ಹೇಳ್ಕೊಂಡ ಶಿಕ್ಷಕರನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ಹಾಗಾದ್ರೆ ಮಕ್ಕಳು ಗಾಳಿ ಮಳೆಯಲ್ಲೇ ಒದ್ದಾಡಬೇಕಾ? ಬಡವರ ಮಕ್ಕಳು ಓದೋ ಸರ್ಕಾರಿ ಶಾಲೆಗಳು ಹೀಗೆ ಇರಬೇಕಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆಲ್ಲ ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರು ಉತ್ತರ ಕೊಡಬೇಕು. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಕಣ್ಣು ಹಾಯಿಸ್ತಾರಾ ಕಾದು ನೋಡಬೇಕಿದೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.